ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪಾಸಿಂಗ್ ಪ್ಯಾಕೇಜನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಎಷ್ಟೋ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರು. ಏನಪ್ಪಾ ಅಂತಂದರೆ ಗ್ರಾಮರ್ಗೆ, ಅದರಲ್ಲೂ ಕೂಡ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಕನ್ನಡ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಸರ್ ಅಂತ ಹೇಳಿದರು. ಯಾಕಂದರೆ ಒಂದೊಂದು ಮಾರ್ಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತಂದರೆ ಕ್ವಶನ್ ಆನ್ಸರ್ ಆಗಿರ್ಬೋದು, ಸಂದರ್ಭ ಸಹಿತ ವಿವರಿಸಿ ಆಗಿರ್ಬೋದು, ಈ ಕಡೆ ಭಾಷಾಭ್ಯಾಸದಕ್ಕೆ ಬಂತು ಅಂತಂದರೆ ಏನು ವ್ಯಾಕರಣ ಭಾಗ ಆಗಿರ್ಬೋದು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ತತ್ಸಮ ತದ್ಭವಗಳನ್ನು ನಿಮ್ಮ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ನಲ್ಲಿ ಯಾವ್ಯಾವುದನ್ನು ಕೇಳ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ವಿದ್ಯಾರ್ಥಿ ಮಿತ್ರರೇ, ಅದಕ್ಕಿಂತ ನೀವು ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರುವಂತಹ ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬೋದು, PU ಬೋರ್ಡಿಂದ ಬರುವಂತಹ ಎಜುಕೇಷನ್ ನೋಟಿಫಿಕೇಶನ್ಸ್ ಆಗಿರ್ಬೋದು, ಹಾಗೆಯೇ ಕಾಮರ್ಸ್ ಮತ್ತು ಸೈನ್ಸ್ ಸ್ಟ್ರೀಮ್ ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್ ಆಗಿರಬಹುದು, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀವಿ. ಮತ್ತೆ ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ವಿದ್ಯಾರ್ಥಿ ಮಿತ್ರರೇ? ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಆನ್ಯುವಲ್ ಎಕ್ಸಾಮ್ನಲ್ಲಿ ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವ ತತ್ಸಮ ತದ್ಭವಗಳು, ಅದರಲ್ಲಿ ಮೊದಲನೆಯ ತತ್ಸಮ ಮತ್ತೆ ತದ್ಭವವನ್ನು ಹೇಳ್ತಾ ಹೋಗ್ತಾ ಇರ್ತೀನಿ. ಬೀಜ, ಬಿತ್ತ, ಯೋಗಿ, ಜೋಗಿ, ಅಗ್ನಿ, ಅಗ್ಗಿ, ಆಕಾಶ, ಆಗಸ, ದೃಷ್ಟಿ, ದಿಟ್ಟಿ, ಕ್ಷಣ, ಚಣ, ವಿಭು, ಪ್ರಭು, ಸಂಸ್ಕೃತ, ಸಕ್ಕದ, ಗಂಗಾ, ಗಂಗೆ, ನಿದ್ರಾ, ನಿದ್ದೆ, ಮಾಲ, ಮಾಲೆ, ಭಿಕ್ಷಾ, ಭಿಕ್ಷೆ, ದಯ, ದಯೆ, ವೇಳ, ವೇಳೆ, ಕೀರ್ತಿ, ಕೀರುತಿ, ಮೂರ್ತಿ, ಮೂರುತಿ, ಆಚಾರ್ಯ, ಆಚಾರಿ, ಅಮೃತ, ಅಮರ್ದು, ಆಯುಷ್ಯ, ಆಯಸ್ಸು, ಔಷಧ, ಔಷಧಿ, ಮೃಗ, ಮಿಗ, ಮೃದು, ಮಿದು, ಪ್ರಯಾಣ, ಪಯಣ, ಯಂತ್ರ, ಜಂತ್ರ, ವಿದ್ಯೆ, ಬಿಜ್ಜೆ, ವೀದಿ, ಬೀದಿ, ಕಾರ್ಯ, ಕಜ್ಜ, ಲಕ್ಷ, ಲಕ್ಕ, ಪುಸ್ತಕ, ಹೊತ್ತಿಗೆ ಅಥವಾ ಹೊತ್ತಗೆ, ಜಸ, ಯಶ, ಬನ್ನ, ಭಂಗ, ಬೀರ, ವೀರ, ಮೊಗ, ಮುಖ, ಪರಿಕಿಸು, ಪರೀಕ್ಷಿಸು, ಘೂಕ, ಗೂಗೆ ಅಥವಾ ಗೂಬೆ, ಜೋಗಿ, ಯೋಗಿ, ಧರೆ, ಧರ, ಶಾಲೆ, ಶಾಲಾ, ಸಂಸ್ಥಾ, ಸಂಸ್ಥೆ, ಕ್ಷಮೆ, ಕ್ಷಮ, ಕರುಣೆ, ಕರುಣಾ, ನಿದ್ರೆ, ನಿದ್ದೆ, ವಧೆ, ವಧ, ಲಕ್ಷ್ಮಿ, ಲಕುಮಿ, ಹಸಾದ, ಪ್ರಸಾದ, ಪಳ್ಳ, ಹಳ್ಳ, ಅಡವಿ, ಅಟವಿ, ಅಪ್ಪಣೆ, ಆಜ್ಞೆ, ಅಕ್ಕರ, ಅಕ್ಷರ, ಅಜ್ಜ, ಆರ್ಯ, ಕತ್ತರಿ, ಕತ್ತುರಿ, ಕಸ್ತೂರಿ, ಜವ, ಯಮ, ಹಂತಿ, ಪಂಕ್ತಿ, ಬಸದಿ, ವಸತಿ, ಸಿರ, ಶಿರ, ಬನ, ವನ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ತತ್ಸಮ ತದ್ಭವಗಳಾಗಿದೆ. ಹಾಗೆಯೇ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಯಾವ ಒಂದು ಕ್ವಶನ್ ಆನ್ಸರ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾವೊಂದು ವಿಷಯ ಬೇಕು, ಯಾವೊಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಹಾಗೆ ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಿಳಿಸ್ತಾ ಹೋಗ್ತಾ ಇರ್ತವೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದೇ ಮಾತರಂ.